ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇತ್ತೀಚೆಗೆ ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಸಾಗ್ತಾ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಒಂದು ಕ್ಷಣ ಯೋಚನೆ ಮಾಡಲೇಬೇಕಾಗಿದೆ. ಇತ್ತೀಚೆಗೆ ದುಡಿದು ತಿನ್ನುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೇರೆ ಬೇರೆ ಈ ಕಳ್ಳತನ ಮಾಡುವಂತಹದ್ದು, ವಂಚನೆ ಮಾಡುವಂತಹದ್ದು, ದರೋಡೆ ಮಾಡುವಂತಹದ್ದು, ಸೊ ಈ ರೀತಿಯಾದಂತಹ ಕೇಸುಗಳು ಹೆಚ್ಚಾಗ್ತಾ ಇದ್ದಾವೆ. ಯಾರದೋ ತಲೆಯನ್ನು ಹೊಡೆದು ಸಂಪಾದನೆ ಮಾಡುವಂತಹ ಜನಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಒಂದು ಟೈಮ್ ರಿಸ್ಕ್ ತೊಗೊಂಡ್ಬಿಟ್ರೆ ನಾವು ಲೈಫ್ ಟೈಮ್ ಸೆಟ್ಲ್ ಆಗಬಹುದು ಅನ್ನೋ ಮಟ್ಟಕ್ಕೆ ಇತ್ತೀಚಿನ ದಿನದಲ್ಲಿ ಜನಗಳ ಮನಸ್ಥಿತಿ ಕೂಡ ಬದಲಾಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ನೀವು ಈಗ ದೃಶ್ಯದಲ್ಲೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗ ಇವರುಗಳು ಕೂಡ ಮಾಡಿದ್ದು ಕೂಡ ಅಂತಹದ್ದೊಂದೇ ಕೆಲಸ. ಈ ಒಂದು ಇವರು ಮಾಡಿರ್ತಕ್ಕಂತಹ ಗಣಂದಾರಿ ಕೆಲಸವನ್ನು ನೀವು ಕೇಳಿದರೆ ಖಂಡಿತವಾಗಿಯೂ ಇವರಿಗೆ ಚೀಮಾರಿ ಹಾಕಿ ಹಾಕ್ತೀರಿ. ಅಷ್ಟಕ್ಕೂ ಅಲ್ಲಿ ಏನಾಯಿತು, ಪೊಲೀಸರು ಯಾಕೆ ಬಂಧಿಸಿದ್ರು, ಇವರು ಮಾಡಿರ್ತಕ್ಕಂತಹ ದೊಡ್ಡ ತಪ್ಪಾದರೂ ಏನು, ಸೊ ಎಲ್ಲ ವಿಚಾರವನ್ನು ಕೂಡ ಈಗ ಗಮನಿಸ್ತಾ ಹೋಗೋಣ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಅಥವಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ನೇರವಾಗಿ ವಿಷಯಕ್ಕೆ ಬರೋದಾದರೆ, ಚಿಕ್ಕಬಳ್ಳಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೇಸ್ ದಾಖಲಾಗುತ್ತೆ. ಏನಂತಂದರೆ, ನಮ್ಮ ಅಂಗಡಿಯಲ್ಲಿ ಇಂತಿಷ್ಟು ಸಾಮಾನುಗಳು ಅಂದರೆ ಬಂಗಾರದ ಒಡವೆಗಳು ಕದ್ದುಕೊಂಡು ಹೋಗಿದ್ದಾರೆ. ಇದಕ್ಕೆ ಆಧರಿಸಿ CCTV ಫುಟೇಜ್ಗಳು ಇದ್ದಾವೆ. ಈ ಗ್ಯಾಂಗ್ ಎಲ್ಲಿಂದ ಬಂತು ಎಂಬುದು ಕೂಡ ನಮಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆ ಅಂಗಡಿಯ ಮಾಲೀಕರು ಒಂದು ದೂರನ್ನು ಕೂಡ ಪೊಲೀಸರಿಗೆ ನೀಡಿರ್ತಾರೆ. ಆ ಒಂದು ದೂರನ್ನು ಸ್ವೀಕರಿಸಿರ್ತಕ್ಕಂತಹ ಚಿಕ್ಕಬಳ್ಳಾಪುರ ಪೊಲೀಸರು ಇವರ ಬಲೆಗೆ ಬೀಸಿರ್ತಾರೆ. ಆದರೆ ಈ ಖತರ್ನಾಕ್ ಗ್ಯಾಂಗ್ ಏನಿದೆಯಲ್ಲ, 1 ವರ್ಷಗಳ ಕಾಲ ತಲೆ ಮರೆಸಿಕೊಂಡಿರುತ್ತೆ. 1 ವರ್ಷದ ನಂತರ ಇವರು ಸಿಕ್ಕಾಕೊಂಡು ಬಿಡ್ತಾರೆ. ಸೊ ಈಗ ಅವರಿಗೆ ಕಾನೂನಿನ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಇನ್ನು ಸಂಪೂರ್ಣವಾದಂತಹ ವಿವರವನ್ನು ಗಮನಿಸ್ತಾ ಹೋಗೋಣ. ಬಟ್ಟೆ ಖರೀದಿ ನೆಪದಲ್ಲಿ ಒಡವೆ ಅಂಗಡಿ ಒಳಗೆ ಹೋಗಿರ್ತಕ್ಕಂತಹ ಬುರ್ಕಾ ಗ್ಯಾಂಗ್ ಚಿನ್ನದ ಓಲೆ ಇದ್ದ ಬಾಕ್ಸ್ ಅನ್ನು ಕದ್ದು ಪರಾರಿ ಆಗಿದ್ದ 5 ಜನ ಮಹಿಳೆಯರನ್ನು ಕೂಡ ಈಗ ಬಂಧನ ಮಾಡಿರ್ತಕ್ಕಂಥದ್ದು. ಚಿಂತಾಮಣಿ ನಗರದ ಸೌಂದರ್ಯ ಫ್ಯಾಷನ್ ಅಂಡ್ ಜುವೆಲ್ಲರ್ಸ್ ಅಂಗಡಿಯಲ್ಲಿ ಕಳ್ಳತನ ಮಾಡಿ 1 ವರ್ಷದ ಬಳಿಕ ಮಾಲ್ ಸಮೇತ ಖಾಕಿ ಬಲೆಗೆ ಬಿದ್ದ ಬುರ್ಕಾ ಗ್ಯಾಂಗ್ ಅಂತ ಹೇಳಬಹುದು. 1 ವರ್ಷದ ನಂತರ ಈ ಒಂದು ಬುರ್ಕಾ ಗ್ಯಾಂಗ್ ಪೊಲೀಸರಿಗೆ ಅತಿಥಿಯಾಗಿರ್ತಕ್ಕಂಥದ್ದು. ಇನ್ನು ಬುರ್ಕಾ ಗ್ಯಾಂಗ್ ಚಿನ್ನದ ಬಾಕ್ಸ್ ಕದ್ದಿದ್ದ ವಿಡಿಯೋ ಅಂಗಡಿಯ CC ಕ್ಯಾಮ್ರಾದಲ್ಲಿ ಸೆರೆಯಾಗಿತ್ತು. 78 ಗ್ರಾಮ ತೂಕದ 7 ಲಕ್ಷ ಬೆಲೆ ಬಾಳುವ 16 ಜೊತೆ ಓಲೆ ಬಾಕ್ಸ್ ಕದ್ದಿದ್ದಂತಹ 16 ಜೊತೆ ಓಲೆ ಬಾಕ್ಸ್ಗಳನ್ನು ಇವರು ಕದ್ದಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. CC ಕ್ಯಾಮ್ರಾ ವಿಡಿಯೋ ಆಧರಿಸಿ ಬುರ್ಕಾ ಗ್ಯಾಂಗ್ಗೆ ಬಲೆ ಬೀಸಿದ್ದಕ್ಕಾಗಿ ಕೊನೆಗೂ 5 ಜನ ಮಹಿಳೆಯರಿದ್ದ ಖತರ್ನಾಕ್ ಕಳ್ಳಿಯರನ್ನ ಕೂಡ ಬಂಧನ ಮಾಡೋದಲ್ಲಿ ಇವರು ಯಶಸ್ವಿ ಆಗಿದ್ದಾರೆ. ಇನ್ನು ಇವರುಗಳ ಹೆಸರನ್ನ ಗಮನಿಸ್ತಾ ಹೋಗೋದಾದ್ರೆ, ಕೋಲಾರದ ಮೂಲದವರು ಅಂತ ಹೇಳಲಾಗ್ತಾ ಇದೆ. ಇವರ ಒಂದು ಹೆಸರನ್ನು ನೋಡೋದಾದ್ರೆ ಜೆರಿನಾ, ನಗೀನಾ, ನವೀನಾ, ಮುಬೀನಾ ಬಂಧಿತ ಬುರ್ಕಾ ಗ್ಯಾಂಗ್ಗಳು ಎಲ್ಲರೂ ನಾಗಳೇ ಇದ್ದಾರೆ. ಇವರು ನಾಗಳು ಮಾಡಿರ್ತಕ್ಕಂತಹ ಗಣಂದಾರಿ ಕೆಲಸ ಏನು ಎಂಬುದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಆಕ್ರೋಶ ಬರುತ್ತೆ, ಯಾಕೆಂತಂದ್ರೆ ದುಡಿದು ತಿನ್ರೋ ಅಂತಂದ್ರೆ ಇಂತಹ ನಾಲಾಯಕ ಕೆಲಸವನ್ನ ಮಾಡುವಂತವರು ಹೆಚ್ಚಾಗ್ತಾ ಇದ್ದಾರೆ. ಹಾಗಾಗಿ ಇನ್ನು ಕಳುವಾಗಿರ್ತಕ್ಕಂತಹ ಏನು ಚಿನ್ನಾಭರಣ ಇರುತ್ತೋ ಆ ಒಂದು ಚಿನ್ನಾಭರಣವನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತನಿಖೆಯನ್ನ ಮಾಡಿ ಅದು ಅವರಿಗೆ ಸಂಬಂಧಪಟ್ಟಿದ್ದು ಅಂತ ಗೊತ್ತಾದ ಬಳಿಕ ಪೊಲೀಸರಿಗೆ ಆ ಒಂದು ಚಿನ್ನಾಭರಣ ಏನಿದೆಯೋ ಅಥವಾ ಓಲೆಗಳು ಅಂತ ಏನಿದಾವೆ ಕದ್ದಿರುವಂತಹ ಒಂದು ವಸ್ತುಗಳೇನಿದೆ ಅದನ್ನ ಮತ್ತೆ ಆ ಒಂದು ಅಂಗಡಿಯ ಮಾಲೀಕರಿಗೆ ಇವರು ವಾಪಸ್ ಪೊಲೀಸರು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಚಿಂತಾಮಣಿ ನಗರ ಪೊಲೀಸ್ ಠಾಣಾ ಪೊಲೀಸರಿಂದ ಇದೊಂದು ಮಹತ್ವದ ಕಾರ್ಯಾಚರಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಜನಗಳು ಇದ್ದಾರೆ, ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಜನಗಳಿದ್ದಾರೆ. ಅದೇ ರೀತಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡುವಂತಹ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಅಧಿಕಾರಿಗಳು ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪೊಲೀಸರ ಈ ಒಂದು ಕೆಲಸಕ್ಕೆ ಎಲ್ಲರೂ ಕೂಡ ಶ್ಲಾಘಿಸಬೇಕು, ಎಲ್ಲರೂ ಕೂಡ ಶಬಾಷ್ ಅನ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ನಾಲಾಯಕ ಪೊಲೀಸರುಗಳು ಇದ್ದಾರೆ. ಮೊನ್ನೆ ವರ್ಷ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ, ಧಾರವಾಡದಲ್ಲಿ ಒಬ್ಬ ಆರ್ಮಿ ವ್ಯಕ್ತಿಯ ಮೇಲೆ ಕೈಯನ್ನು ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಜನಗಳಿಂದ ಪೊಲೀಸ್ ಇಲಾಖೆಯ ಮರ್ಯಾದೆನೂ ಕೂಡ ತೆಗಿತಾ ಇದ್ದಾರೆ. ಅದನ್ನು ಕೂಡ ಬೇರೆ ವಿಚಾರ. ಆದರೆ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡುವಂತಹ ಪೊಲೀಸರಿದ್ದಾರೆ. ಎಷ್ಟೊಂದು ಜನ ಪೊಲೀಸರು ತಮ್ಮ ವೃತ್ತಿಯನ್ನು ಮರೆತು ಒಬ್ಬ ಮನುಷ್ಯನಾಗಿ ಕೆಲಸವನ್ನು ಮಾಡುವಂಥ ವ್ಯಕ್ತಿಗಳು ಇದ್ದಾರೆ. ಮತ್ತೆ ನೀವು ಎಲ್ಲ ಹೇಳ್ಬೋದು ಅವರ ಕೆಲಸನೇ ಅದಲ್ವಾ, ಅದನ್ನು ಮಾಡಬೇಕು ತಾನೇ ಅನ್ನೋ ರೀತಿಯಲ್ಲಿ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ಅವರವರ ಕೆಲಸಗಳನ್ನೇ ಅವರು ಮಾಡುವಂತಹ ದಿಕ್ಕಿನಲ್ಲಿ ಇಲ್ಲ. ಇವತ್ತು ಅವರ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ ಅವರಿಗೆ ಶ್ಲಾಘಿಸಬೇಕಾದಂತಹ ಪರಿಸ್ಥಿತಿ ಕೂಡ ನಮ್ಮಲ್ಲಿದೆ, ಅಥವಾ ಅವರಿಗೆ ಶ್ಲಾಘಿಸೋದು ಕೂಡ ನಮ್ಮ ಒಂದು ಕರ್ತವ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಈ ಒಂದು ಬುರ್ಕಾ ಗ್ಯಾಂಗ್ 5 ಜನ ಏನು ಇದ್ರೋ 5 ಜನಗಳು, ಇನ್ನು ಈ 5 ಜನ ಬುರ್ಕಾದಾರಿಗಳನ್ನ ಅಥವಾ ಈ 5 ಜನ ಮಹಿಳೆಯರನ್ನ ಈಗ ಪೊಲೀಸರು ಬಂಧಿಸಿ ಕಾನೂನಿಗೆ ಇವರನ್ನ ಒಪ್ಪಿಸಿದ್ದಾರೆ. ಇವ್ರನ್ನು ಕಾನೂನು ಕ್ರಮ ಏನಾಗುತ್ತೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಇವರಿಗೆ ಶಿಕ್ಷೆಯೂ ಕೂಡ ಆಗೋದಕ್ಕೆ ಸಾಧ್ಯ ಇರುತ್ತೆ. ಈಗ
ಸೊ ಇಲ್ಲಿ ನಾವು ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಏನೇ ಮಾಡಿದರೂ ಕೂಡ ಯಾವ ವ್ಯಕ್ತಿ ಸ್ವಂತ ಪರಿಶ್ರಮದಿಂದ ದುಡಿದು ಬದುಕ್ತಾ ಇರ್ತಾನೋ, ಅಂದರೆ ಅವನು ಯಾವುದೇ ಕೆಲಸ ಬೇಕಾದರೂ ಮಾಡ್ಬೋದು. ಅವರವರ ಕೆಲಸ ಅವರಿಗೆ ಶ್ರೇಷ್ಠ. ಯಾವ ಕೆಲಸವೂ ಕೂಡ ಕಡಿಮೆ, ಯಾವ ಕೆಲಸವೂ ಕೂಡ ಹೆಚ್ಚು ಅಂತ ಇಲ್ಲ. ಎಲ್ಲವೂ ಕೂಡ ಶ್ರೇಷ್ಠವಾದಂತಹ ಕೆಲಸವೇ. ಹಾಗಾಗಿ ಯಾವ ವ್ಯಕ್ತಿ ಶ್ರಮದಿಂದ ಭಕ್ತಿಯಿಂದ ಕೆಲಸವನ್ನು ಮಾಡಿ ಸ್ವಂತ ತನ್ನ ದುಡಿಮೆಯಿಂದ ತಾನು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾನೋ ಆ ವ್ಯಕ್ತಿ ಜೀವನ ಪೂರ್ತಿ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು. ಆ ವ್ಯಕ್ತಿ ನಿಜವಾಗಿಯೂ ಮನುಷ್ಯ ಅಂತ ಹೇಳ್ಬೋದು. ಇನ್ನೊಬ್ಬರ ಹೊಟ್ಟೆಗೆ ಕಣ್ಣು ಹಾಕಿ ಅಥವಾ ಇನ್ನೊಬ್ಬರ ಹೊಟ್ಟೆಯನ್ನು ಒಡೆದು ಇನ್ನೊಬ್ಬರಿಗೆ ನೋವನ್ನು ಮಾಡಿ ಬದುಕುವಂಥ ಬದುಕು ಇರುತ್ತಲ್ಲ ಕೆಲವೊಂದಿಷ್ಟರದು, ಅಂತಹ ನಾಲಾಯಕ ಬದುಕು ಯಾರು ಕೂಡ ಮಾಡೋದಕ್ಕೆ ಹೋಗಬೇಡಿ. ನೀವೇನೇ ಮಾಡಿದರೂ ಕೂಡ, ಎಷ್ಟೇ ಕಣ್ಮರೆ ಆದರೂ ಕೂಡ, ನೀವು ಎಷ್ಟೇ ಸುಖ ಜೀವನವನ್ನು ಮಾಡ್ತೀನಿ ಅಂತಂದ್ರೂ ಕೂಡ ನೀವು ಮಾಡಿರ್ತಕ್ಕಂತಹ ಒಂದೇ ಒಂದು ತಪ್ಪು ಅಥವಾ ನೀವು ಮಾಡಿರ್ತಕ್ಕಂತಹ ತಪ್ಪು ಖಂಡಿತವಾಗಿಯೂ ನಿಮಗೆ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಡಿಸುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಮುಲಾಜಿಲ್ಲ. ಅದು ಕಾನೂನಿನ ರೀತಿಯಲ್ಲಿ ಆಗಿರ್ಬೋದು, ದೇವರ ದೃಷ್ಟಿಯಲ್ಲಿ ಕೂಡ ಆಗಿರ್ಬೋದು, ಅನುಭವಿಸಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಬುರ್ಕಾ ಗ್ಯಾಂಗ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.